ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ನಮ್ಮ ಹಸು ಕರು ಆಗ್ತಾಯಿತ್ತು. ಅದಕ್ಕಂತ ನಮ್ಮ ಮಾವ ಬಂದು ಹೇಳಿದ್ರು. ಆಯಿತು ನೋಡೋಣ ಅಂತೇಳ್ಬಿಟ್ಟು ಹೋದೆ. ನಾನು ತೋಟದಿಂದ ಹೋದೆ. ನೋಡಿ ಬರೋ ಅಷ್ಟರಲ್ಲಿ ಹಸು ಈ ಥರ ಅದರದ್ದು ಕಾಲೆಲ್ಲ ಹೊರಗಡೆ ಬಂದಿತ್ತು. ಆಗಲೇ ಫುಲ್ಲು ನೋವಾಗ್ತಿತ್ತು ಅನಿಸುತ್ತೆ ಅದಕ್ಕೆ. ನೋಡಿ ಅದ್ರ ಕಾಲೆಲ್ಲ ಬಂದಿತ್ತು ಹೊರಗಡೆ. ಮತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಹಸು ಗೊತ್ತಾಯ್ತೋ ಏನೋ, ನನ್ನ ಮೊಬೈಲು ಅದರದ್ದು ತೋಕೆ ಇದೆಯಲ್ಲ, ಅದರದ್ದು ಅದ್ರ ಬಾಲದಲ್ಲಿ ಬೀಳಿಸ್ಬಿಡ್ತು ನನ್ನ ಮೊಬೈಲ್ನ. ಸೊ ನನಗಂತೀವಿ ಯಾಕಿದು ನೋಡಿ ಎಷ್ಟು ಬುದ್ಧಿ ಇರುತ್ತೆ ಹಸುಗಳಿಗೆಲ್ಲ. ಆಮೇಲೆ ನೋವಾಗ್ತಿತ್ತು ಅದಕ್ಕೆ, ಫುಲ್ಲು ಪೇಯ್ನ್ಸ್. ಆಮೇಲೆ ಮಲ್ಕೊಂಡು ಒದ್ದಾಡ್ತಾಯಿತ್ತು. ಮಲ್ಕೊಳ್ಳುತ್ತೆ, ಎದ್ದೇಳುತ್ತೆ, ಹುಲ್ಲು ತಿನ್ನುತ್ತೆ, ಓಡಾಡುತ್ತೆ, ಅದ್ರ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ. ಆಮೇಲೆ ಫೈನಲಿ ನಮ್ಮ ಅತ್ತೆ ಬಂದರು ಹಸು ಹತ್ರ. ಇಟ್ಕೊಂಬರಲ್ಲ ಅಂತ ಕೇಳಿದೆ ನಮ್ಮ ಅತ್ತೆಗೆ. ಏನು ಬೇಡ ಅಲ್ಲೇ ಬರ್ತೀನಿ ಅಂತೇಳ್ಬಿಟ್ಟು ಬಂದರು ನೋಡಿ. ಆಮೇಲೆ ಪಕ್ಕದಲ್ಲೆಲ್ಲ ಇನ್ನೊಂದು ನಮ್ಮ 4-5 ಹಸುಗಳು ಮೇಯ್ತಾ ಇದ್ವು. ಇಲ್ಲೆಲ್ಲ ಫುಲ್ ಹಸುಗಳು ಕಟ್ಟಾಕ್ತಾರೆ ಬೇರೆಯವ್ರದ್ದೆಲ್ಲ. ಯಾಕಂದರೆ ಜಮೀನು ಫುಲ್ಲು ಫ್ರೀ ಆಗಿದೆಯಲ್ಲ, ಅದಕ್ಕೆ ಹುಲ್ಲೆಲ್ಲ ಚೆನ್ನಾಗಿ ಬೆಳ್ಕೊಂಡಿದೆ. ಹಚ್ಚು ಹಸಿರಾಗಿ ಹುಲ್ಲು ಬೆಳೆದಿರೋದ್ರಿಂದ ಎಲ್ಲರೂ ಇಲ್ಲಿ ಹಸುಗಳನ್ನ ಕಟ್ಟಾಕಿರ್ತಾರೆ. ಸೊ ಅದು ಹುಲ್ಲು ತಿಂತಾ ಇರ್ತಿಲ್ಲ. ಇದೆಲ್ಲ ಫುಲ್ ಗ್ರೌಂಡ್ ಇರುತ್ತೆ. ಇಲ್ಲಿ ಮಕ್ಕಳೆಲ್ಲ ಆಟಾಡ್ತಾರೆ ಸಂಜೆ ಹೊತ್ತು ಬಂದು. ನೋಡಿ ಇದಕ್ಕೇನು ನೋವಿದ್ರೂ ಅದರಲ್ಲೂ ಊಟ ಮಾಡ್ತಾಯಿದೆ, ಹುಲ್ಲು ತಿಂತಾಯಿದೆ, ನಿಂತ್ಕೊಂಡಿದೆ. ಈ ಕಡೆ ನಮ್ಮ ಹಸು ಇನ್ನೊಂದು ಬರ್ತಾಯಿದೆ. ಇದಕ್ಕೆ ತುಂಬ ನೋವ್ತಾ ಇದೆ. ಅದಕ್ಕೆ ಇದು ಆ ಕಡೆ ಈ ಕಡೆ ಓಡಾಡ್ತಾಯಿದೆ ಚೆನ್ನಾಗಿ. ಈಗ ನೋಡಿ ಮತ್ತೆ ಮಲ್ಕೊಳ್ಳುತ್ತೆ ಇದು. ನೋಡಿ ಹಿಂಗೆ ಮಲ್ಕೊತಾ ಇದೆ. ಫುಲ್ಲು ಅದಕ್ಕೆ ನೋವ್ತಾ ಇದೆ. ಹೆಂಗೋ ಮಲಗಿದೆ ಹಾಗೆ, ಪೇಯ್ನ್ಸ್ ಬಂದಿದೆ ಅದಕ್ಕೆ. ಮತ್ತು ನಮ್ಮತ್ತೆ ಏನಾಗ್ತದೆ ನೋಡೋಣ ಅಂತೇಳ್ಬಿಟ್ಟು ಇಟ್ಕೊಂಡು ಹೋಗೋಣ ಅಂದ್ಕೊಂಡ್ರು ಆ ಕಡೆ. ಯಾಕಂದರೆ ಶೆಡ್ಡಿಗೆ ಹತ್ರ ಇರುತ್ತಲ್ವ ಹಸು. ಅವಾಗ ಡೆಲಿವರಿ ಆದರೆ ಹಾಗೆ ಮರಿನ ತೊಗೊಂಡೋಗ್ಬಿಟ್ಟು ಶೆಡ್ಡಲ್ಲಿ ಹಾಕ್ಬೋದು ಅಂತ ಅಲ್ಲಿಗೆ ತೊಗೊಂಡೋಗೋಣ ಅಂತ ಹೇಳ್ತಾ ಇದ್ದಾರೆ. ಆಯಿತು ಅಂತ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಮ್ಮ ವಾರ್ಡ್ ಸೊಳ್ಳೆಗೆ 2 ಡಾಕ್ಟ್ರ್ ಇದ್ದಾರೆ. ಅವರು ಹಸುಗಳನ್ನ ಡೆಲಿವರಿ ಮಾಡೋ ಡಾಕ್ಟ್ರು. ನಮ್ಮ ಹುಡುಗರೇ ಅವರಿಬ್ಬರು, ನಮ್ಮ ತಮ್ಮಂದಿರು. ಸೊ ಇವಾಗ ಬರ್ತಾರೆ ನೋಡಿ ಇನ್ನು ಸ್ವಲ್ಪ ಹೊತ್ತಿಗೆ ಅವರು. ನಮ್ಮ ಅತ್ತೆ ಅವ್ರಿಗೆ ಫೋನ್ ಮಾಡ್ತಾಯಿದ್ದಾರೆ. ಅವ್ರ ಹೆಸರು ಮುತ್ತ ಅಂತ. ಅವರು ವಾಟದಸಳ್ಳಿ ಡಾಕ್ಟ್ರು, ಮುತ್ತ ಡಾಕ್ಟ್ರು, ಹಸುಗಳ ಡಾಕ್ಟ್ರು ಅವರು. ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ. ಅವ್ರಿಗೆ ಫೋನ್ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ. ಆಯಿತು ಅಂತ ಹಸುನ ಸ್ವಲ್ಪ ಹತ್ರಕ್ಕೆ ಇಟ್ಕೊಂಡು ಹೋಗೋಣ ಅಂತ ಶೆಡ್ ಹತ್ತಿರ ಕರ್ಕೊಂಡು ಬರ್ತಾಯಿದ್ದಾರೆ. ಆಮೇಲೆ ಅದಕ್ಕೆ ಡೆಲಿವರಿ ಆದಮೇಲೆ ನಡೆಯೋಕ್ಕಾಗಲ್ಲ ಅನಿಸುತ್ತೆ ಹಸುಗೆ, ಅದಕ್ಕೆ ಹೆಂಗೋ ಫೋನ್ ಮಾಡಿದ್ರು ನಮ್ಮತ್ತೆ. ಆಯಿತು ಬರ್ತಾರೆ ಈಗ ಇನ್ನು ಸ್ವಲ್ಪ ಹೊತ್ತಿಗೆ. ಹಸು ನಿಂತ್ಕೊಂಡಿದ್ರೆ ಅದು ಬೇಗ ಡೆಲಿವರಿ ಆಗೋಲ್ಲ. ನೋಡಿ ಬಂದರು ನಮ್ಮ ಅಣ್ಣಂದಿರು. ಹಾಯ್ ಅಂತ ನೋಡಿ ಇವಾಗ. ಹಾಯ್ ನಮಸ್ಕಾರ ಅಂತ ಇದ್ದಾರೆ ನಮ್ಮ ಅಣ್ಣ. ನೋಡಿ ಇವರೇ ನಮ್ಮ ಡಾಕ್ಟ್ರು, ನಮ್ಮ ವಾಟದಸಳ್ಳಿ ಡಾಕ್ಟ್ರು ಇವರಿಬ್ಬರು. ನೋಡಿ ಈಗ ಇದಕ್ಕೆ ಡೆಲಿವರಿ ಮಾಡ್ತಾರೆ. ನೋಡಿ ಅದರದ್ದು ಕಾಲು ಇಟ್ಕೊಂಡು ಎಳಿತಾರೆ. ಆ್ಯಕ್ಚುಲಿ ಇದ್ರದ್ದು ಕಾಲು ಮತ್ತು ತಲೆ 2 ಒಟ್ಟಿಗೆ ಹೊರಗಡೆ ಬರುತ್ತೆ. ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಲೈವ್ ಡೆಲಿವರಿ ಇದು. ಎಳಿತಾರೆ, ಹೆಂಗೆ ಎಳಿತಾರೆ ನೋಡಿ. ಈ ಥರ ಎಲ್ಲ ಮಾಡೋಕ್ಕೆ ತುಂಬ ಸ್ಟ್ರೆಂತ್ ಇರಬೇಕು, ತುಂಬ ಶಕ್ತಿ ಬೇಕು. ಅವ್ರು ಹೇಳ್ಕೊಂಡು ಮಾತಾಡ್ತಾ ಇದ್ದಾರೆ. ಹಸು ಮರಿ ಬಲ್ತೋಗಿದೆ ಒಳಗಡೆನೆ ಅಂತ. ನೋಡಿ ಡೆಲಿವರಿ ಮಾಡಿಬಿಟ್ರು ಹಸುನ. ಮತ್ತು ಹಸು ಡೆಲಿವರಿ ಮಾಡಿದ ತಕ್ಷಣ ಅದ್ರ ಮೇಲೆ ನೋಲಿ ಇರುತ್ತಲ್ವ, ಅದನ್ನೆಲ್ಲ ಒಂದು ಇದು ಬಟ್ಟೆ ತೊಗೊಂಡು ಗೋಣಿಚೀಲ ತೊಗೊಂಡು ಕ್ಲೀನಾಗಿ ಒರೆಸ್ತಾ ಇದ್ದಾರೆ. ಅದರದ್ದು ಬಂಕ ಏನು ಇರಬಾರ್ದು ಅಂತ, ಅಂಟು ಇರುತ್ತಲ್ಲ ಆ ಅಂಟು ಏನು ಇರಬಾರ್ದು ಅಂತ ಕ್ಲೀನಾಗಿ ಒರೆಸ್ತಾ ಇದ್ದಾರೆ ಇಬ್ಬರು. ನೋಡಿ ಆ ಕಡೆ ಎಲ್ಲ ಬ್ಲಡ್ ಫೀಡ್ ಎಲ್ಲ ಬಿದ್ದಿದೆ ಅದು. ಲೈವ್ ಡೆಲಿವರಿ ಇವತ್ತು ನಾನು ಫಸ್ಟ್ ಟೈಮ್ ನೋಡಿರೋದಪ್ಪ ಹಸುದು. ಮತ್ತು ಇದು ಅದರದ್ದು ಮೂಗಲ್ಲಿ ಎಲ್ಲ ಹುಫ್ ಮಾಡಿದ್ರು, ಗಾಳಿ ಏನು ಹೋಗಬಾರ್ದು ಅಂತ. ಮತ್ತು ಇವರು ಅದರದ್ದು ಉಗುರು ಎಲ್ಲ ಸ್ವಲ್ಪ ಕೀಳ್ತಾರೆ, ಯಾಕಂದರೆ ಬೇಗ ನಡೀಲಿ ಅಂತೇಳ್ಬಿಟ್ಟು. ನೋಡಿ ಮತ್ತು ಇದ್ರದ್ದು ಕಾಲು ಇಟ್ಕೊಂಡು ಕೆಳಗಡೆ ತಲೆ ಹಾಕಿ ಅಲ್ಲಾಡಿಸ್ತಾರೆ. ಅದೇನಾದ್ರು ಹೊಟ್ಟೆಯಲ್ಲಿ ಗಲೀಜಿದ್ರೆ ಹೊರಗಡೆ ಬಂದುಬಿಡಲಿ ಅಂತ. ಮತ್ತು ನಮ್ಮ ಅತ್ತೆಗೆ ತೋರಿಸ್ತಾ ಇದ್ದಾರೆ ಇದು ಹೆಣ್ಮಗು ಅಂತ. ನಮ್ಮ ಅತ್ತೆನೂ ಒರೆಸ್ತಾ ಇದ್ದಾರೆ ಹಸುನ. ಚೆನ್ನಾಗಿ ಒರೆಸ್ತಾ ಇದ್ದಾರೆ. ನೋಡಿ ಇದು ಅವ್ರ ಅಮ್ಮನ ಕಲರೇ ಇದೆ ಕ್ಲೀನಾಗಿ.
ಸೇಮ್ ಇಬ್ಬರು ಒಂದೇ ಇದ್ದಾರೆ, ತಾಯಿ ಮಗಳು ನೋಡಿ. ಅವರಮ್ಮ ಅಲ್ಲಿದ್ದಾರೆ, ಮಗಳು ಇಲ್ಲಿದ್ದಾರೆ ಕ್ಲೀನಾಗಿ. ಅದು ಡೆಲಿವರಿ ಆದಮೇಲೆ ಹುಲ್ಲು ತಿಂತಾ ಇದೆ. ಮತ್ತು ನಮ್ಮತ್ತೆ ಅದಕ್ಕೆ ಬೂಸ ಇಕ್ಕಿ ನೀರು ತೊಗೊಂಡು ಬಾ ಅಂತ ಕಳಿಸಿದ್ರು. ಆಯಿತು ಅಂತ ನಾನು ಹೊರಟೆ ಅದನ್ನ ತೊಗೊಂಡು ಬರೋದಕ್ಕೆ. ಶೆಡ್ ಹತ್ರಕ್ಕೆ ಬಂದೆ, ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ಬಕೆಟ್ಗಳೆಲ್ಲ ಫುಲ್ ಇದ್ವು ನೀರು. ಮತ್ತು ಬೂಸ ಕಡಿಮೆ ಇತ್ತು, ಸ್ವಲ್ಪನೇ ಇತ್ತು. ಅದಕ್ಕೆ ನೀರು ಸ್ವಲ್ಪ ಬೇರೆದಕ್ಕೆ ಹಾಕಿ ಅರ್ಧ ಇರೋ ಇದಕ್ಕೆ ಸ್ವಲ್ಪ ಬೂಸ ಹಾಕ್ಕೊಂಡು ಸ್ವಲ್ಪ ಇಷ್ಟು ಚಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀನಿ ಈಗ ಹಸು ಹತ್ರಕ್ಕೆ. ನೋಡಿ ಈಗ ಮತ್ತು ಇದು ಮಿಕ್ಸ್ ಮಾಡಿಕೊಂಡು ಎತ್ಕೊಂಡು ಹೋಗ್ತೀನಿ ಈಗ. ಎಲ್ಲೋ ಪಕ್ಕದಲ್ಲಿ ಕೋಳಿ ಬೇರೆ ಮರಿ ಹಾಕೋದಕ್ಕೆ ಕೂತ್ಕೊಂಡಿತ್ತು. ಆಯಿತು, ಮಿಕ್ಸ್ ಮಾಡಿ ಸಾಕು. ಇವಾಗ ಇದಕ್ಕೆ 1-2 ಜಗ್ಗು ಮತ್ತು ಬರೀ ನೀರು ಹಾಕ್ಕೊಂಡು ತೊಗೊಂಡು ಹೋಗೋದು. ಮತ್ತು ಇಲ್ಲಿ ನೋಡಿ ಕೋಳಿ, ನಮ್ಮದು ನಾಟಿ ಕೋಳಿ ಹೇಗಿದೆ, ಹೆಣ್ಣು ಕೋಳಿ ನಿಂತ್ಕೊಂಡಿದೆ. ಆಯಿತು ಅಂತ ಬಕೆಟ್ ತಗೊಂಡು ಗೇಟ್ ಹಾಕ್ಕೊಂಡು ಶೆಡ್ದು ಬಾಗಿಲು ಹಾಕಿ ಹೋಗ್ತಾಯಿದ್ದೆ ಅಲ್ಲಿಗೆ ಹಸು ಹತ್ರ. ಇಲ್ಲಿ ನೋಡಿ ಬರ್ತಾಯಿದ್ದಾರೆ ನಮ್ಮಿಬ್ಬರು ಡಾಕ್ಟ್ರು ಡೆಲಿವರಿ ಮುಗಿಸ್ಕೊಂಡು ಹಸುದು. ಹಸು ನೀರು ಕುಡಿತಾ ಇದೆ ನೋಡಿ. ನಮ್ಮ ಅತ್ತೆಗೆ ಖುಷಿ ಆಗುತ್ತೆ, ಫುಲ್ ಖುಷಿಯಾಗಿದ್ದಾರೆ. ಹೆಣ್ಮಗು ಹುಟ್ಟಿದೆ ಅಂತ ಹಸುಗೆ. ಈ ಹೆಣ್ಮಗು ಹೆಸರು ಭಾಗ್ಯ ಅಂತ. ಲಕ್ಷ್ಮಿ ಇದೆ, ಗೌರಿ ಇದೆ, ಮತ್ತು ಇವಳು ಭಾಗ್ಯ. ನಮ್ಮ ಹೊಸ ಮಗು ಹುಟ್ಟಿದೆ ಅಲ್ವಾ, ಹೊಸ ಕರು, ಅದು ಇದ್ರ ಹೆಸರು ಭಾಗ್ಯ ಅಂತ. ಇದಕ್ಕೆ ಹೆಸರು ನಾಮಕರಣ ಮಾಡಿಬಿಟ್ಟಿವಿ ನಾವೇ ಆವಾಗಲೇ. ಆದರೂ ಹುಟ್ಟುತ್ತಾನೆ. ಆಯಿತು, ಇದು ಹುಟ್ಟಿದ ತಕ್ಷಣ ನಡೆಯುತ್ತೆ ನೋಡಿ. ಒಂದು ಗಂಟೆಗೆ ಹುಟ್ಟಿತು ಇದು, ಮತ್ತು 4 ಗಂಟೆ 5 ಗಂಟೆಗೆಲ್ಲ ನಡ್ಕೊಂಡು ಬರ್ತಾಯಿದೆ ನೋಡಿ. ನಮ್ಮ ಅತ್ತೆ ಜೊತೆ ಹೆಂಗೆ ಬರ್ತಿದೆ ನೋಡಿ ಇದು. ನಮ್ಮ ಅತ್ತೆ ಅದು ಬರ್ತಾ ಇರೋದಕ್ಕೆ ಫುಲ್ ಖುಷಿ. ನಮ್ಮ ಅತ್ತೆಯಿಂದನೇ ಬರ್ತಿದೆ ಅದು. ಮತ್ತು ನಾವು ಯಾರು ಕರೆದ್ರೂ ನಮ್ಮಿಂದ ಬರೋಲ್ಲ ಇದು, ನಮ್ಮ ಅತ್ತೆಯಿಂದನೇ ಬರೋದು ಇದು ನೋಡಿ. ಅವರು ಬಾ ಅಂದರೆ ಸಾಕು, ಅವ್ರ ಹಿಂದೆ ಓಡಿ ಬರುತ್ತೆ ಅದು. ಅವ್ರದ್ದು ಸೀರೆ ಎಲ್ಲ ಅದು ಇಟ್ಕೊಳಕ್ಕೆ ಹೋಗುತ್ತೆ ಅವ್ರ ಸೀರೆನ. ನೋಡಿ ಹೆಂಗೆ ಹುಡ್ತಿದೆ ನೋಡಿ ಅದು. ಈಗ ಹುಟ್ಟಿದೆ ಮಾತ್ರ, ಒಂದು 4 hours ಆಗಿದೆ ಅಷ್ಟೇ ಇದು ಹುಟ್ಟಿ. 4 ಗಂಟೆ ಆಗ್ತಾನೆ ಎಷ್ಟು ಚೆನ್ನಾಗಿ ಓಡ್ತಾ ಇದೆ ನೋಡಿ. ದೇವರ ಸೃಷ್ಟಿ ಅನ್ನೋದು ಎಷ್ಟು ಚೆನ್ನಾಗಿದೆ. ಮನುಷ್ಯರಿಗೆ ಮಕ್ಕಳು ಆದಾಗ ಅವರು ದೊಡ್ಡವರಾಗೋದಕ್ಕೆ 5 ವರ್ಷ ಬೇಕು, 5 ವರ್ಷ 4 ವರ್ಷ ಬೇಕು ಅವ್ರಿಗೆ. ನೋಡಿ ಈ ಪ್ರಾಣಿಗಳಿಗೆ ದೇವರು ಎಷ್ಟು ಚೆನ್ನಾಗಿ ಜನ್ಮ ಕೊಟ್ಟಿದ್ದಾರೆ. ಎಷ್ಟು ಕ್ಲೀನಾಗಿ 4 hour ಆಗ್ತಾನೆ ಎದ್ದು ನಡೀತಾ ಇದೆ. ಮತ್ತು ಸಂಜೆ ಆಗ್ತಾಯಿದ್ದಂಗೆ ಹಾಲು ಇಡ್ತಾರೆ ಅದಕ್ಕೆ ಅವ್ರ ಅಮ್ಮ ಹತ್ರ ಕರ್ಕೊಂಡು. ಅದು ಕ್ಲೀನಾಗಿ ಕುಡಿಯುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ½ an hour ಅನಿಸುತ್ತೆ ಅದಕ್ಕೆ ರೂಢಿ ಮಾಡಬೇಕು ಹಾಲು ಹೆಂಗೆ ಕುಡಿಯೋದು ಅಂತ. ಬೆರಳಿಟ್ಟು ಹಾಲು ಕುಡಿಸ್ತಾರೆ. ಅದಾದಮೇಲೆ ಪಾತ್ರೆಯಲ್ಲಿಟ್ಟರೆ ಇಟ್ಕೊಂಡಿದ್ರೆ ಅದೇ ಕುಡ್ದಾಗುತ್ತೆ. ಮತ್ತು ಇದು ಅವ್ರ ಅಮ್ಮ ಕರೆದ್ರು. ಸೊ ಅದಕ್ಕೆ ಅವ್ರ ಅಮ್ಮನ ವಾಯ್ಸ್ ಕೇಳಿಸಿ ಬರೋದಕ್ಕೆ ರೆಡಿ ಇಲ್ಲ, ಅಲ್ಲೇ ಅವ್ರ ಅಮ್ಮ ಹತ್ರನೇ ಹೋಗಬೇಕು ಅಂತ. ಮತ್ತು ಬಿಡ್ದಿರ ಸಾಹಸ ಮಾಡಿ ತಗೊಂಡು ಮನೆ ಒಳಗಡೆ ಶೆಡ್ ಒಳಗಡೆ ಕರ್ಕೊಂಡು ಬಂದು ಅದನ್ನು ಹಗ್ಗದಲ್ಲಿ ಕಟ್ಟಾಕ್ತಾಯಿದ್ದಾರೆ. ನನ್ನ ಮಗನಿಗೆ ಭಯ ಆಗ್ತಿದೆ, ಅದು ಗುಮ್ಮಕ್ಕೆ ಹೋಗ್ತಿದೆ ಅವನಿಗೆ ನೋಡಿ. ಇದಕ್ಕೆ ಹಗ್ಗದಲ್ಲಿ ಫೈನಲಿ ಕಟ್ಟಾಕ್ತಾಯಿದ್ದಾರೆ ನಮ್ಮ ಅತ್ತೆ ಕೂತ್ಕೊಂಡು. ನೋಡಿ ನಮ್ಮ ಕೋಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಾಟಿ ಕೋಳಿ. ಮತ್ತು ನಮ್ಮ ಭಾಗ್ಯ ಮಲ್ಕೊಂಡಿದ್ದಾಳೆ ಶೆಡ್ಡಲ್ಲಿ ಒಂದು.